ಅಂತಾರಾಷ್ಟ್ರೀಯ ಕಬಡ್ಡಿ ಆಟಗಾರನ ಪತ್ನಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಕಬಡ್ಡಿ ಆಟಗಾರ ಶೀಲು ಬಲ್ಹಾರ್ ಈತನ ಪತ್ನಿ ಸಾವಿಗೆ ಶರಣಾಗಿರುವಂಥದ್ದು. 23 ವರ್ಷದ ಮುಸ್ಕಾನ್ ಬಲ್ಹಾರ್ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ. ಆತ್ಮಹತ್ಯೆ ಅಂತ ಹೇಳಲಾಗ್ತಾ ಇದೆ. ಹರಿಯಾಣದ ರೋಹ್ಟಕ್ನ ಮನೆಯಲ್ಲಿ ಮುಸ್ಕಾನ್ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಪತಿಯ ಕಿರುಕುಳ ಅಂತ ಹೇಳಿ ಮುಸ್ಕಾನ್ ಕುಟುಂಬಸ್ಥರು ಆರೋಪವನ್ನು ಮಾಡ್ತಾ ಇರುವಂಥದ್ದು. ಅಂತಾರಾಷ್ಟ್ರೀಯ ಕಬಡ್ಡಿ ಆಟಗಾರ ಶೀಲು ಬಲ್ಹಾರ್, ಆತನ ಪತ್ನಿ 23 ವರ್ಷದ ಮುಸ್ಕಾನ್ ಬಲ್ಹಾರ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಅವರ ಸಾವಿಗೆ ಕಾರಣ ಏನು ಅನ್ನೋದು ತಿಳಿದು ಬಂದಿಲ್ಲ. ಆದರೆ ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿಯನ್ನು ನೀಡಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದು ಮುಸ್ಕಾನ್ ಬಲ್ಹಾರ್ ಸಾವಿಗೆ ಕಾರಣ ಏನು ಅನ್ನೋದನ್ನು ಪತ್ತೆ ಹಚ್ಚುವ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಕಬಡ್ಡಿ ಪ್ಲೇಯರ್ನ ಪತ್ನಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂಥದ್ದು. ಅಂತಾರಾಷ್ಟ್ರೀಯ ಕಬಡ್ಡಿ ಆಟಗಾರರಾಗಿರುವಂತಹ ಶೀಲು ಬಲ್ಹಾರ್ ಅವರ ಪತ್ನಿ ಹರಿಯಾಣ ವಾಲಾ ಚೀತಾ ಅಂತ ಹೇಳಿ ಖ್ಯಾತರಾಗಿದ್ದರು. ಅಂದರೆ ಹರಿಯಾಣದ ಚಿರತೆ ಈತ ಅಂತ ಹೇಳಿ ಶೀಲು ಜನಪ್ರಿಯಗೊಂಡಿರುವಂಥದ್ದು. 2023 ಡಿಸೆಂಬರ್ನಲ್ಲಿ ಶೀಲು ಬಲ್ಹಾರ್ ಮತ್ತು ಮುಸ್ಕಾನ್ ಮದುವೆಯಾಗಿದ್ದು, ಈ ದಂಪತಿಗೆ ಮುದ್ದಾದ 9 ತಿಂಗಳ ಗಂಡು ಮಗು ಕೂಡ ಇದೆ. ಮನೆಯಲ್ಲಿ ನೇಣು ಬಿಗಿದುಕೊಂಡ ಸ್ಥಿತಿಯಲ್ಲಿ ಮುಸ್ಕಾನ್ ಮೃತದೇಹ ಪತ್ತೆಯಾಗಿರುವಂಥದ್ದು. ನೇಣು ಬಿಗಿದುಕೊಂಡು ಸಾವನ್ನಪ್ಪಿದ್ದಾರೆ ಅಂತ ಅಂದಾಜಿಸಲಾಗಿದೆ. ಜುಲೈ 31 ಸಂಜೆ ಮನೆಯಲ್ಲಿ ನೇಣಿಗೆ ಶರಣಾಗಿದ್ದಾರೆ. ನೇಣು ಬಿದ್ದ ಸ್ಥಿತಿಯಲ್ಲಿ ಶವ ಪತ್ತೆಯಾಗಿದೆ. ಪೊಲೀಸರು ಮತ್ತು ಫೋರೆನ್ಸಿಕ್ ತಜ್ಞರು ಸ್ಥಳಕ್ಕೆ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ. ರೋಹ್ಟಕ್ನ PGIMS ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಆಗ್ತಾ ಇರುವಂಥದ್ದು. ಮರಣೋತ್ತರ ಪರೀಕ್ಷೆ ಬಂದ ಮೇಲೆ ಸಾವಿಗೆ ಏನು ಕಾರಣ ಅನ್ನೋದು ದೃಢಪಡುತ್ತೆ, ನಿಖರ ಕಾರಣ ತಿಳಿದು ಬರುತ್ತೆ. ಮುಸ್ಕಾನ್ ಪೋಷಕರು ಮಾತ್ರ ಶೀಲು ಕುಟುಂಬಸ್ಥರ ವಿರುದ್ಧ ಆರೋಪವನ್ನು ಮಾಡ್ತಾ ಇದ್ದಾರೆ. ಸದ್ಯ ತಮ್ಮ ಮಗಳಿಗೆ ಅವರು ಕಿರುಕುಳವನ್ನು ನೀಡ್ತಾ ಇದ್ರು ಅಂಥೇಳಿ ಕುಟುಂಬಸ್ಥರು ಆರೋಪವನ್ನು ಮಾಡ್ತಾ ಇದ್ದಾರೆ. ಶೀಲು ಬಲ್ಹಾರ್ ಮತ್ತು ಅವರ ಸಂಬಂಧಿಕರಿಗೆ ಪೊಲೀಸರು ಕರೆಸಿಬಿಟ್ಟು ವಿಚಾರಣೆಯನ್ನು ಕೂಡ ಮಾಡಿದ್ದಾರೆ. ಈಗಾಗಲೇ ಸದ್ಯ ಪೊಲೀಸರ ತನಿಖೆ ಮುಂದುವರೆದಿದೆ. ಶೀಲು ಬಲ್ಹಾರ್ರ ಪತ್ನಿ ಮುಸ್ಕಾನ್ ಬಲ್ಹಾರ್ರ ಸಾವಿಗೆ ಕಾರಣ ಏನು ಅನ್ನೋದರ ತನಿಖೆಯನ್ನು ಪೊಲೀಸರು ಕೈಗೊಂಡಿದ್ದಾರೆ. ಅಂತಾರಾಷ್ಟ್ರೀಯ ಕಬಡ್ಡಿ ಆಟಗಾರ ಶೀಲು ಬಲ್ಹಾರ್ ಹರಿಯಾಣ ವಾಲಾ ಚೀತಾ ಅಂತೇಳಿ, ಹರಿಯಾಣದ ಚಿರತೆ ಅಂತೇಳಿ ಖ್ಯಾತಿಯನ್ನು ಪಡೆದಿರುವಂತಹ ಶೀಲು ಬಲ್ಹಾರ್ ಸದ್ಯ ಅವರ ಪತ್ನಿ 9 ತಿಂಗಳ ಗಂಡು ಮಗು ಇದೆ ಅವರಿಗೆ. ಆ ಮಗುವನ್ನು ಬಿಟ್ಟು ಆತ್ಮಹತ್ಯೆಯನ್ನ ಮಾಡಿಕೊಂಡು ಹೋಗಿರುವಂಥದ್ದು. ಅವರು ಆತ್ಮಹತ್ಯೆಗೆ ಕಾರಣ ಏನು ಅಂತೇಳಿ ನಿಖರವಾಗಿ ತಿಳಿದು ಬಂದಿಲ್ಲ. ಆದರೆ ಮುಸ್ಕಾನ್ಲ ಕುಟುಂಬಸ್ಥರು ಆರೋಪ ಮಾಡ್ತಾ ಇರೋದು ಶೀಲು ಬಲ್ಹಾರ್ ಕುಟುಂಬದ ಮೇಲೆ. ಆಕೆಯ ಗಂಡನ ಕುಟುಂಬಸ್ಥರು ಕಿರುಕುಳವನ್ನು ಕೊಡ್ತಾ ಇದ್ರು ನಮ್ಮ ಮಗಳಿಗೆ ಅಂತ ಹೇಳಿ ಆರೋಪವನ್ನು ಮಾಡಿದ್ದಾರೆ. ದೂರಿನಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಪೊಲೀಸರು ಕೂಡ ಅವರನ್ನ ವಿಚಾರಣೆಯೂ ಸಹ ಮಾಡಿದ್ದಾರೆ. ಇನ್ನು ಸಾವಿಗೂ ಕೂಡ ನೇಣು ಬಿಗಿದ ಸ್ಥಿತಿಯಲ್ಲಿ ಮೃತದೇಹ ಪತ್ತೆಯಾಗಿದೆ. ಆದರೆ ಮುಸ್ಕಾನ್ಲ ಸಾವಿಗೆ ನಿಖರವಾದ ಕಾರಣ ಏನು ಅನ್ನೋದು ಇನ್ನೂ ತಿಳಿದು ಬಂದಿಲ್ಲ. ಹೀಗಾಗಿ ಮರಣೋತ್ತರ ಪರೀಕ್ಷೆ ನಡೀಬೇಕಿದೆ. ಮರಣೋತ್ತರ ಪರೀಕ್ಷೆಗೆ ಮೃತದೇಹವನ್ನು ಈಗಾಗಲೇ ರವಾನೆ ಕೂಡ ಮಾಡಲಾಗಿದೆ. ಮರಣೋತ್ತರ ಪರೀಕ್ಷೆಯ ವರದಿ ಬಂದ ಬಳಿಕ PGIMS ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಆಗಿರುವಂಥದ್ದು. ಅದರ ವರದಿ ಬರೋದಕ್ಕಿದೆ ರೋಹ್ಟಕ್ನಲ್ಲಿ. ಆ ವರದಿ ಬಂದ ಬಳಿಕ ನಿಖರ ಕಾರಣ ಏನು ಅನ್ನೋದು ತಿಳಿದು ಬರುತ್ತೆ ಮುಸ್ಕಾನ್ಲ ಸಾವಿಗೆ. ಆಗ ಈ ಒಂದು ಘಟನೆಯಲ್ಲಿ ಮುಸ್ಕಾನ್ಲ ಪತಿ ಅಂತಾರಾಷ್ಟ್ರೀಯ ಕಬಡ್ಡಿ ಪ್ಲೇಯರ್ ಶೀಲು ಬಲ್ಹಾರ್ನ ಪಾತ್ರ ಏನು, ಆತನ ಕುಟುಂಬಸ್ಥರ ಪಾತ್ರ ಏನಾದರೂ ಇದೆಯಾ ಅನ್ನೋದು ಆ ವರದಿಯನ್ನು ಆಧರಿಸಿ ಮತ್ತೊಮ್ಮೆ ಪೊಲೀಸರು ವಿಚಾರಣೆಯನ್ನ ನಡೆಸ್ತಾರೆ. ಈಗಾಗಲೇ ಒಂದು ಸುತ್ತಿನ ವಿಚಾರಣೆಯನ್ನ ನಡೆಸಿದ್ದ ಆಗಿದೆ. ಶೀಲು ಮತ್ತು ಆತನ ಕುಟುಂಬಸ್ಥರನ್ನ ಕರೆಸಿ ಒಂದು ಸುತ್ತಿನ ವಿಚಾರಣೆಯನ್ನ ಪೊಲೀಸರು ನಡೆಸಿದ್ದಾರೆ. ಆದರೆ ಮರಣೋತ್ತರ ಪರೀಕ್ಷೆ ವರದಿ ಬಂದು ಅದರಲ್ಲಿ ಸಾವಿಗೆ ಕಾರಣ ಏನು ಅನ್ನೋದು ನಿಖರವಾಗಿ ತಿಳಿದು ಬಂದ ಮೇಲೆ ಮತ್ತೊಂದು ಸುತ್ತಿನ ವಿಚಾರಣೆಯು ನಡೆಯುತ್ತೆ. ಬಹುಶಃ ಆಗ ಮುಸ್ಕಾನ್ಲ ಸಾವಿಗೆ ಕಾರಣ ಏನು ಅನ್ನೋದು ತಿಳಿದು ಬರಬಹುದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.